ಮಹಿಳೆಯರಿಗೆ ನಿಜವಾಗ್ಲೂ ಕೂಡ ಭದ್ರತೆ ಇದೆಯಾ? ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲಿಂದ ಯಾವುದೇ ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ. ನಾವು ನೋಡ್ತಾ ಇದ್ದೀವಿ, ದಲಿತ ಮಹಿಳೆ ಅವರು ತಪ್ಪೇ ಮಾಡದೇ ಇರುವಂತಹ ಒಬ್ಬ ವೃದ್ಧ ಮಹಿಳೆಯನ್ನ ಕಂಬಕ್ಕೆ ಕಟ್ಟಾಕಿ ವಿವಸ್ತ್ರಗೊಳಿಸಿ ಯಾವ ರೀತಿ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತ. ಇಷ್ಟೆಲ್ಲ ಆದ್ರೂ ಕೂಡ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೂ ಯಾವ ಕ್ರಮ ಯಾರ ಮೇಲಾಗ್ಲಿ ತಗೊಂಡಿಲ್ಲ. ಬರೀ ಕರಪ್ಷನ್, ಬರೀ ಕಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದಾರಾಗ್ಲಿ, ಇನ್ನು ಯಾವುದೇ ರೀತಿ ಅವರು ಮಹಿಳೆಯರ ಭದ್ರತೆ, ಮಹಿಳೆಯರ ಸುರಕ್ಷತೆ, ಮಹಿಳಾ ಸಬಲೀಕರಣ ಯಾವುದರ ಬಗ್ಗೆನೂ ಇಲ್ಲ. ಮಹಿಳೆ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಮತ್ತೆ ಈ ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಂಪೂರ್ಣವಾಗಿ ಕಾಣೆಯಾಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಹುಡುಕಿ ಕೊಡ್ಬೇಕು ಅಂತ ನಾನು ಮಾಧ್ಯಮ ಮಿತ್ರರಲ್ಲೂ ಕೂಡ ಬೇಡ್ಕೋತಾ ಇದ್ದೀನಿ. ಇವತ್ತಿನ ದಿನ ಇಷ್ಟು ದೌರ್ಜನ್ಯ ಯಾವತ್ತೂ ಆಗಿರಲಿಲ್ಲ ರಾಜ್ಯದಲ್ಲಿ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಅವರ ವಿರುದ್ಧ ನಮ್ಮೆಲ್ಲರ ದನಿ ನಿರಂತರ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಡೀತಲೇ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.